Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ತಮ್ಮದೇ ಆದಂಥ ಶೈಲಿಯಲ್ಲಿ ಒಬ್ಬ ರೈತಾಪಿ ಕುಟುಂಬದ ಒಬ್ಬ ವ್ಯಕ್ತಿ ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಇವ್ರ ಹೆಸರು ಅನ್ನೋಷ್ಟರ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಇವತ್ತು ಸಂಡೂರು ಭಾಗದಲ್ಲಿ ಯಾವುದೋ ಒಂದಿಷ್ಟು ಅಪಘಾತ ಆಗಲಿ ಅಥವಾ ಯಾವುದೋ ಒಂದಿಷ್ಟು ತೊಟ್ಲು ಕಾರ್ಯಕ್ರಮ ಇರಲಿ, ಯಾವುದೋ ಒಂದು ದೇವಸ್ಥಾನ ಕಾರ್ಯಕ್ರಮ ಇರಲಿ, ಇವತ್ತು ಮುಸ್ಲಿಂ ಸಮುದಾಯದ ಒಬ್ಬ ಯುವಕ ಆದರೂ ಕೂಡ ಇವತ್ತು ಭಾಳಷ್ಟು ಅವರ ಬೆಳವಣಿಗೆ ಇದ್ದದ್ದು ಕೂಡ ಎಲ್ಲ ಸಮುದಾಯದ ಒಂದು ಜೊತೆಗೂಡಿ ಹೆಜ್ಜೆ ಆಗ್ತಕ್ಕಂಥದ್ದು. ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಿಡೋ ದೃಷ್ಟಿಯಿಂದ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಸಂಡೂರು ಭಾಗದಲ್ಲಿರ್ತಕ್ಕಂಥ ಆಸರೆ ಕಾಲೋನಿಯಲ್ಲಿ ಮದೀನಾ ಬಾಬು ಸಾಹೇಬ್. ಅದಕ್ಕೆ ಹೇಳ್ತಾರೆ ದೇವರು, ನೀನು ಕೊಟ್ಟಿದ್ದು ಸಹಾಯ, ನೀನು ಕೊಟ್ಟಿದ್ದು ಯಾವುದೋ ಒಂದು ಇತ್ತಂದರೆ ಯಾವತ್ತಿಗೂ ನೀನು ತಿಳ್ಸಕ್ಕೆ ಹೋಗಬೇಡ. ನೀನು ಕೊಟ್ಟಿದ್ದು ನಿನ್ಗೆ ಗೊತ್ತಿರುತ್ತೆ, ನಿನ್ನ ಮನಸ್ಸಿಗೆ ಗೊತ್ತಿರುತ್ತೆ, ಆಮೇಲೆ ನೀನು ಏನು ಇಸ್ಕೊಂಡೆ ಅವನಿಗೆ ಗೊರುತ್ತೆ, ಮೇಲೆ ನೋಡೋನಿಗೂ ಗೊತ್ತಿರುತ್ತೆ. ಅದು ಬಿಟ್ಟು ನಾನು ಕೊಟ್ಟಿನಿ ಅಂತ ಪ್ರಚಾರ ಮಾಡ್ಕೊಂಡೋದ್ರೆ ಅದು ನಿನ್ಗೆ ಯಾವತ್ತಿಗೂ ಅದು ಒಳ್ಳೇದಾಗಲ್ಲ. ಇವತ್ತು ಮದೀನಾ ಬಾಬು ಸಾಹೇಬ್ ಅವರು ಇವತ್ತು ಈ ಒಂದು ಅರ್ಧರಾತ್ರಿ ಏನಾದರೂ ಒಂದಿಷ್ಟು ಅವ್ರ ಮನೆಗೆ ಬಂದರೆ ಅಥವಾ ಯಾವುದೋ ಒಂದಿಷ್ಟು ಸಮಯ ಸಂದರ್ಭಕ್ಕೆ ಬಂದರೆ ಇವತ್ತು ಕೈಲಾದಷ್ಟು ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ. ಅಷ್ಟಕ್ಕೂ ಇವತ್ತು ಈ ಮನೆಗೆ ಯಾರೇ ಬರಲಿ ಹಸಿದವರಿಗೆ ಒಂದು ತುತ್ತು ಅನ್ನಕ್ಕೆ ಬರ ಇಲ್ಲ ಅಂತಕ್ಕಂಥದ್ದು ಇವತ್ತು ಭಾಳಷ್ಟು ಬಡ ಕುಟುಂಬಗಳಿಗೆ ನೆನಪಾಗ್ತಕ್ಕಂಥ ವ್ಯಕ್ತಿ ಮದೀನಾ ಬಾಬು ಅವರು. ಬಹುಶಃ ಇವತ್ತು ಯಾವುದೇ ಕಡೆ ಬ್ಯಾನರ್ ಇಲ್ದೇ ಫೋಜು ಲೆವೆಲ್ ಇಲ್ದೇ ಹೆಜ್ಜೆ ಆಗ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮದೀನಾ ಬಾಬು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಪ್ಪುಟ್ಟಿ ನಿರಾಶ್ರಿತರಿಂದ ಒಂದು ಕಾರ್ಯಕ್ರಮವನ್ನು 4ನೇ ವರ್ಷದ ಹೆಜ್ಜೆಗಳನ್ನು ಅವರು ಸವಿನ ನೆನಪಿಗಾಗಿ ಇದನ್ನು ಹಮ್ಮಿಕೊಂಡಿರ್ತಾರೆ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಮತ್ತು ಅಂಗನವಾಡಿ ಶಿಕ್ಷಕರು ಮತ್ತು ಇವರು ನರ್ಸ್ ಅಂದರೆ ಸುಲಿಗಿತ್ತಿ ಅಂತ ಒಂದು ಮೊದಲಿನ ಕಾಲದಲ್ಲಿ ಅಂದರೆ ಈಗ ಜನ್ರೇಷನ್ ಒಂದು 20 ವರ್ಷ ಹಿಂದುಗಡೆಯಿಂದ ಏನಿದೆ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೀನಿ, ತಾವು ಕೂಡ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿ. ಬಡತನ ಅಡ್ಡಿ ಬಂತು, ನಮಗೆ ಬಡತನ ಅಡ್ಡಿ ಬಂತು ಅಂತಾರಲ್ಲ, ನಿಜನಾ ಇದು ಅಂತ ನೋಡಿ. ಬಡತನ ಅಂದರೆ ಮೊದಲಿನ ಕಾಲದಲ್ಲಿ ಏನು ದುಡಿಬೇಕು ತಿನ್ಬೇಕು, ಈಗ ಆದರೂ ಕೂಡ ಅಷ್ಟೇ. ಏನೋ ಒಂದು ದೇವರ ಒಂದು ಆಶೀರ್ವಾದದಿಂದ ಏನೋ ಒಂದು 4 ಜನ ಆಶೀರ್ವಾದದಿಂದ ಏನೋ 4 ರೂಪಾಯಿ ಈ ಕಷ್ಟದಲ್ಲಿ ಏನು ನಾವು ಸಂಪಾದನೆ ಅದನ್ನೇ ನಾವು 4 ಜನಕ್ಕೆ ಸಹಾಯ ಮಾಡಿದರೆ ಅದೇ ಒಂದು ನಮಗೆ ಸುಖ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಡತನ ಅಂಬೋದು ಪ್ರತಿ ಜನಕ್ಕೂ ಇರುತ್ತೆ. ಪ್ರತಿಯೊಂದು ಜೀವಿಗೂ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಆಹಾರ ಅಂತ ಹುಡುಕ್ತಾ ಅದು ಒಂದು ಬಡತನ. ಅದು ಹೊಟ್ಟೆ ತುಂಬಿದ್ರೆ ಮಾತ್ರ ಇವತ್ತು ಅದು ಖುಷಿ ಇರುತ್ತೆ, ಅದೊಂದು ಶ್ರೀಮಂತ ಅಂತ. ಈಗ ಹಂಗೆ ನಾವು ಮೊದಲಿಂದ ಏನು ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ಏನು ಮಾಡಿರ್ತಾರೆ ಅದನ್ನು ನಾವು ಉಳಿಸ್ಕೊಂಡು ಹೋದ್ರೆ ಅದು ಶ್ರೀಮಂತ. ಅದನ್ನು ನಾವು ಕಳ್ಕೊಂಡ್ರೆ ನಾವು ಬಡವರೇ. ಅಷ್ಟೇ ಇರೋದು. ಮನುಷ್ಯನಿಗೆ ಒಂದು ಒಳ್ಳೆತನ ಅಂತ ಇದ್ರೆ ಈಗ ತಾನೊಬ್ಬನೇ ಬೆಳಿಬೇಕಪ್ಪ ಅಂದರೆ ಅದೊಂದು ದೊಡ್ಡ. ಈಗ 4 ಜನಕ್ಕೆ ನಾವು ನಮ್ಮಿಂದ 4 ಜನ ಒಳ್ಳೇದಾಗತ್ತೆ ಅಂತಂದರೆ ಅದರಿಂದ ಅವ್ನು ದುಡಿದಿದ್ರಲ್ಲಿ ಒಂದು 10 ರೂಪಾಯಿ ಖರ್ಚು ಮಾಡಿದರೆ ಅದೇ ಒಂದು ಅವನು ಶ್ರೀಮಂತ. ಅದನ್ನ ನಾವು ಮಾಡ್ಕೊಂಡ್ರೆ ಮುಂದೆ ನಮ್ಗೆ ಒಂದು ಒಳ್ಳೆಯ ಇರುತ್ತೆ, ನಮಗೆ ದೇವರ ಒಂದು ಆಶೀರ್ವಾದ ಇರುತ್ತೆ. 4 ಜನ ಸಾರ್ವಜನಿಕರಿಂದ ಕೂಡ ಒಂದು ಆಶೀರ್ವಾದ ಇರುತ್ತೆ. ಮದೀನಾ ಬಾಬು ಅವರಿಗೆ ಮನೆಯಿಂದ ಫೋನ್ ಮಾಡಿ ಒಂದು ಸಾಯಂಕಾಲ ಬರಬೇಕಾದ್ರೆ ಒಂದು ಅರ್ಧ ಕೆಜಿ ಟೊಮೆಟೊ ಹಣ್ಣು ತರಕಾರಿ ತಗೊಂಬಂತಂದರೆ ತರ್ತಾರಿಲ್ಲ ಗೊತ್ತಿಲ್ಲ. ಆದರೆ ಯಾವುದೋ ಒಂದಿಷ್ಟು ಸಂಡೂರು ಭಾಗದಲ್ಲಿ ಸಮಸ್ಯೆ ಆದರೆ ಅಪಘಾತ ಆದರೆ ಏನೋ ಒಂದಿಷ್ಟು ಸ್ವಲ್ಪ ತೊಂದರೆ ಆದರೆ ಒಂದು ತಕ್ಷಣ ಫೋನ್ ಮಾಡಿದ್ರೆ ಅಲ್ಲಿ ಹೋಗಿ ಏನೋ ಒಂದಿಷ್ಟು ಕಾಣದ ಕೈಯಿಂದ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಥರ ಒಂದಿಷ್ಟು ಮನೋಭಾವನೆ ಸಂಸ್ಕಾರ ಜೊತೆಲಿ ಬಂದಿರತಕ್ಕಂಥದ್ದು ಏನು ಕಾರಣ ಸರ್? ತಂದೆ ತಾಯಿಯಿಂದ ಬಂದಿತ್ತಾ ಅಥವಾ ಈಗೇನೋ ತಾವು ಅಳವಡಿಸ್ಕೊಂಡಿದ್ದೈತೆ? ಇಲ್ಲ, ಈಗಿನ ನಮ್ಮ ಸಂಡೂರು ಭಾಗದಲ್ಲಿ ನೋಡಿದರೆ ಈಗ ನಾವು ರಾಜಕೀಯ ಆಗಲಿ ಪ್ರತಿಯೊಂದು ಸಾರ್ವಜನಿಕರ ವಲಯದಾಗ ನೋಡಿದರೆ ಅಪಘಾತ ಎಂಬುದು ಒಂದು ನಮಗೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಅದು ನಮ್ಮ ಹಿಂದೆ ಕಟ್ಟಿಟ್ಟಿದ್ದು ಬುತ್ತಿ. ಆ ಬುತ್ತಿನ ನಾವು ಯಾವಾಗ ಬಿಚ್ಕೊಂಡ್ ತಿಂತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಬುತ್ತಿ ಬಿಚ್ಚೋಕೆ ನಾವು ಬೇಡ, ಅಟ್ಲೀಸ್ಟ್ ನಾವು ಒಂದು ಆ ಬುತ್ತಿನಿಂದ ನಾವು ಹೊರಗಡೆ ಇರ್ಬೇಕಂದ್ರೆ ನಮ್ಮಿಂದ ಆದಷ್ಟು ನಾವು ಸಹಕಾರ ಮಾಡಿ ಜನಕ್ಕೊಂದು ಒಳ್ಳೇದು. ಈಗ ಅವ್ರು ಏನೋ ಒಂದು ಕಷ್ಟದಾಗಿದ್ದಾರ ಅಂತಂದರೆ ಏನೋ ಒಂದು ಅಪಘಾತ ಅಂತಂದರೆ ಈಗ ನಾನು ಕೊಡ್ತೀನಿ ಅಂತ ಹೇಳ್ಬಾರ್ದು. ನಮ್ಮಿಂದ ನಾವು ಕೊಟ್ಟಿವಂತ ಯಾವತ್ತೂ ನಾವು ಸಾರ್ವಜನಿಕರಲ್ಲಿ ಬೇರೆ ಜನಗಳಿಗೆ ಈಗ ನಾವು ಕೊಡ್ತಿದ್ದೀವಿ ಅಂತಂದರೆ ಅದು ಮ್ಯಾಲರಿಗೆ ಗೊತ್ತು, ಇಸ್ಕಂಡರಿಗೂ ಗೊತ್ತಾಗ್ಬಾರ್ದು. ಆ ಒಂದು ಮಾಡಿದರೆ ನಾಳೆ ನಮಗೆ ಒಂದು ಒಳ್ಳೇದಾಗುತ್ತೆ. ಅದು ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕಂದ್ರೆ ನಾವು ಪ್ರಚಾರ ಮಾಡ್ಬೇಕಂಬದು ಏನಿಲ್ಲ. ಆ್ಯಕ್ಚುಲಿ ನಮ್ಮ ಆತ್ಮಸಾಕ್ಷಿ ಮೇಲೆ ಒಬ್ಬತ್ತ ದೇವರಂಬರು ನೋಡ್ತಾ ಇದ್ದಾನೆ ಅಂದ್ರೆ ಅಷ್ಟೇ ಸಾಕು. ಈಗ ನಾವು ಪಬ್ಲಿಕ್ಕೋಸ್ಕರ ನಾವು ಪ್ರಚಾರ ಮಾಡ್ಕೊಂತ ಈಗ ನಾವೊಂದು ಬ್ಯಾನರ್ ಹಾಕ್ಸಿದ್ರೆ 4,000 ರೂಪಾಯಿ ಖರ್ಚಾಗುತ್ತೆ.
ಅದೇ 4,000 ರೂಪಾಯಿ ಯಾರಿಗ ನಾವು ಬಡವಾಗ ಆ 4,000 ರೂಪಾಯಿ ಬೇಡ, ನೀನು ಒಂದು 2,000 ಕೊಟ್ಟರೆ ಅವ್ನು ಎಷ್ಟೋ ಪುಣ್ಯ ಆಗುತ್ತೆ. ಅವ್ನು ಎಷ್ಟೋ ಒಂದು ಕಷ್ಟಗಳು ಹೋಗ್ತಾ ಇರ್ತಾವೆ. ಅದನ್ನ ಬಿಟ್ಟು ನಾನು 4,000 ರೂಪಾಯಿ ಬ್ಯಾನರ್ ಹಾಕಿ ನಾನು ಒಬ್ಬನೇ ಮೆರೆಯೋದಕ್ಕಿಂತ ಅವ್ನು ಒಬ್ಬನಿಗೆ ಕೊಟ್ಟರೆ ಅವ್ನ ಮನಸ್ಸು ಅವ್ನ ಕುಟುಂಬ ಕೂಡ ಸಂತೋಷ ಆಗುತ್ತೆ. ಹಾಗೆ ಇವತ್ತು ರೆಡ್ಡಿ ಬಾಬು ಅವರು ಕೂಡ ಅವ್ರ ಜೊತೆಲಿ ಇದ್ದಾರೆ, ಮಾತಾಡಿಸ್ತಾನೆ. ಯಾಕಂದ್ರೆ ಈ ರೆಡ್ಡಿ ಬಾಬು ಅವರು ಕೂಡ ಒಂದು ಸ್ಥಾನದಲ್ಲಿ ಇವತ್ತು ಬಹಳಷ್ಟು ಕೆಲಸಗಳಾದರೂ ಕೂಡ ಎಲ್ಲಿ ಕೂಡ ಅವರು ಸಂದರ್ಶನಕ್ಕೆ ಬರಲೇ ಇಲ್ಲ. ಬಹುಶಃ ಒಂದು ಕಾರ್ಯಕ್ರಮದಲ್ಲಿ ಕೂಡ ಜಾಯ್ನ್ ಆಗ್ತಾ ಇದ್ರು. ಆದರೆ ವಿಶೇಷವಾಗಿ ಇವತ್ತು ಏನು ಮದೀನಾ ಬಾಬು ಸಾಹೇಬ್ ಅವರ ನಿವಾಸದಲ್ಲಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ ಸ್ನೇಹಿತರೆ, ಏನು ಹೇಳ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡಲಿ, ಇವತ್ತು ನಮ್ಮ ಏರಿಯಾದಾಗ ಗಣೇಶ ಕಾರ್ಯಕ್ರಮ ಮಾಡಿದರೆ ಒಂದೇ ಇಡೀ ಏರಿಯಾಕ್ಕೆ ಊಟದ ಕಾರ್ಯಕ್ರಮ ಅವರೇ ಮಾಡ್ತಾರೆ. ಇಷ್ಟನ್ನಾಗಲಿ ಅಣ್ಣ ಹಿಂಗೈತೆ ಅಂತ ಹೇಳ್ಬಿಟ್ರೆ ನಾವು ಆಯ್ತು. ಯಾವ್ದಿಗೆ ಬರ್ತಾರೆ, ಸಂಡೂರು ಜನ ಬರ್ತಾರೆ, ಹಳ್ಳಿಗಳ ಜನ ಬರ್ತಾರೆ, ಮುರ್ರಾಪುರದವ್ರು ಬರ್ತಾರೆ. ಮದೀನಾ ಬಾಬಾರಿಗೆ ಕೇಳೋದೊಂದೇ, ಅಣ್ಣ ಹಿಂಗೆ ಕಾರ್ಯಕ್ರಮ ಮಾಡ್ತಾ ಆಯ್ತು, ಅದು ಏನಿತ್ತು ನನ್ನ ಅಂತ ಹೇಳ್ತಾರೆ. ಅಷ್ಟಮ್ಮಲ್ಲ, ಆದರೆ ಇಂಥ ಕಾರ್ಯಕ್ರಮಗಳು ಯಾರು ಮಾಡ್ತಾರೆ ಹೇಳ್ರಿ? ಯಾಕಂದ್ರೆ ಅವ್ರು ಮಾಡೋದು ಸಣ್ಣ ಕಾಂಟ್ರಾಕ್ಟ್. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಆದರೆ ಇವತ್ತು ನಾವು ಎಷ್ಟೋ ಕಾಂಟ್ರಾಕ್ಟ್ ಮನೆಗಳಿಗೆ ಹೋಗಿವಿ. ಆದರೆ ಏನು ಮಾಡ್ತಾರೆ, ಆಯ್ತು ತಗೊಂತಾರೆ, ಬೆಳೆದಷ್ಟು ಎಣಿಕೆ ಕೊಡ್ತಾರೆ. ಆದರೆ ಇವ್ರು ಏನು ಗೊತ್ತಾ, ಸಣ್ಣ ಕಾಂಟ್ರಾಕ್ಟ್ ಆಗಿ ದೊಡ್ಡ ಮೊತ್ತ ಕೊಟ್ಟು ಇವತ್ತೇನು ಗೊತ್ತಾ, ನಾನು ಬಡ ಕುಟುಂಬಗಳಿಂದ ಬಂದೀನಿ, ಮುಂದಿನ ನೀವು ಕೂಡ ಕುಟುಂಬಕ್ಕೆ ಹಂಚ್ಕೊಂತಿಮ್ಮ ನಮ್ಮ ಮನೋಭಾವನೊಂದು ಬೆಳೆಸ್ಕೊಂಡ್ರಲ್ಲ, ನಾನು ಫಸ್ಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದು ರಾಜಕೀಯದಲ್ಲಿ ಇವರು ಒಂದು ಗೆಟಪ್ ಇರ್ಬೇಕು ಸರ್ ಅಂತ. ಸರ್, ನಾನು ಒಂದೇ ಒಂದು ಕನಸು ಈಗೂ ಕಾಣ್ತಾ ಇದ್ದೀನಿ. ಈಗ ಮುಂದೆ ಬರೋ ಚುನಾವಣೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು. ಲಾಸ್ಟ್ ಟೈಮು ನಮ್ಮ ಡಣಿನೇ ನಿಂತಿದ್ದರು. ನಾವು ಗ್ರಾಮ ಪಂಚಾಯತ್ ಮೆಂಬರು, ಅವ್ರ ಅಂಡರ್ನಾಗೆ 4 ಮಂದಿ ಇಲ್ಲಿ ಗೆದ್ದಿರೋರು. ನಾನೇನೋ ಒಂದೇ ಬಯಸೋದೇನೆಂದರೆ, ಈ ಸಾರಿ ನಮ್ಮ ಮದೀನಾ ಬಾಬುನವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ದ JDP ಟಿಕೆಟಿನ ಆಕಾಂಕ್ಷಿಯಾಗಿ ನಾವು ಎಲ್ಲ ಸಪೋರ್ಟೆಡ್ ಮಾಡ್ತೀವಿ. ಯಾಕಂದರೆ ನಮಗೆ ಈ ದೌಲತ್ಪುರ ಆಗಿರ್ಬೋದು, ಆಶಾಕಲ್ಯಾಣ ಕೃಷ್ಣನಗರ ಎಲ್ಲ ಮೆಂಬರು ನಮಗೆ ಆಲ್ರೆಡಿ ಒಪ್ಪಿಟ್ಟಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವ್ರನ್ನ ಜಿಲ್ಲಾ ಪಂಚಾಯತಿಯಾಗಿ ಮಾಡಿ ಏನಿಲ್ದಂಗೆ ಸಹಾಯ ಮಾಡ್ತಾರೆ. ಜಲ್ದಿ ಜಿಲ್ಲಾ ಪಂಚಾಯತ್ ಮಾಡಿದರೆ ಅನೇಕ ಹಳ್ಳಿಗಳಿಗೆಲ್ಲ ಇದಾಗುತ್ತಲ್ಲ ಅಂತೇಳಿ. ಆದ್ರೆ ನಾವು ಕೈ ಕೆಳಗಿದ್ದ ನಮಗೂ ಅವ್ರು ನಡೆದಿದ್ದ ದಾರಿಯಲ್ಲೇ ನಾವು ನಡಿತೀವಿ ಅಂತೇಳಿ ನಮ್ದೊಂದು ಆಶಾಭಾವನೆ ಇದೆ. ಯಾಕಂದರೆ ಕೆಲವು ಕಾಂಗ್ರೆಸ್ನವ್ರು ಇರ್ತಾರೆ, ಕೆಲವು BJPನವ್ರು ಇರ್ತಾರೆ, ಕೆಲವು JDSನವ್ರು ಇರ್ತಾರೆ. ಈಗ ನಾವು BJP ಕಡೆಯಿಂದ BJPಯವ್ರು ಮಾತಾಡೋದು ಕಾಂಗ್ರೆಸ್ನವ್ರು ಸಿಟ್ಟು, ಕಾಂಗ್ರೆಸ್ನವರಿಂದ ಮಾತಾಡೋದು BJP ಸಿಟ್ಟು. ಇವೆಲ್ಲ ಬಿಟ್ಟು ಒಗ್ಗಟ್ಟಾಗಿ 3 ಪಕ್ಷದವರಾಗಲಿ, 3 ಜನ ಪಕ್ಷದಂತರಾಗಲಿದ್ರು ಕೂಡ ಒಗ್ಗಟ್ಟಾಗಿ ನಿಂತರೆ ಅಂಬೇಡ್ಕರ್ ಸರ್ಕಲ್ ಅಂತ 100 ಸರ್ಕಲ್ ಮಾಡ್ಬೋದು. ಅದಕ್ಕೆ ನಮ್ಮ ಯಾವತ್ತಿಗೂ ನಮ್ಮ ಬೆಂಬಲ ಇರುತ್ತೆ. ಅದು ಮತ್ತು ಆಮೇಲೆ ಸಂಡೂರಿನಲ್ಲಿ ಸಾರ್ವಜನಿಕರಂಬ ಒಂದು ಆಸ್ಪತ್ರೆ ಎದಕ್ಕೂ ಇಲ್ಲ. ಸುಮ್ಮನೆ ನೆಪಕ್ಕೆ ಮಾತ್ರ ಡಾಕ್ಟ್ರುಗಳು. ಒಂದು ಏನನ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ, ಯಾವುದೇ ಒಂದು ಆತಂದರೆ ಸಂಡೂರು ಆಸ್ಪತ್ರೆ ಯಾವ ರೀತಿಯಿಂದ ಚಿಕಿತ್ಸೆ ಆಗಲಿ, ಯಾವ ಸೌಲಭ್ಯ ಸಿಗಲ್ಲ. ಇಮಿಡಿಯೇಟ್ಲಿ ಒಂದು ಇದು ಮಾಡ್ತಾರೆ. ಮಾಡಿದ್ಮೇಲೆ ಅದು ಡೈರೆಕ್ಟ್ ಬಳ್ಳಾರಿ ಅಂದರೆ ದೇಶದವರು ಅಲ್ಲಿ ಹೋದ್ರೊಳಗಡೆ ಆ ಮನುಷ್ಯ ಅದಕ್ಕೇನು ಸತ್ತೋಗಿರ್ತಾನೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಮ MLA ಆಗಲಿ ಯಾರೂ ಅದಕ್ಕೆ ಜಾಸ್ತಿ ಸಂಗಟ. ಸುಮ್ಮನೆ ಈಗ 200 ಬೆಡ್ ಆಸ್ಪತ್ರೆ ಅಂದ್ರೆ ಇದು 100 ಬೆಡ್ ಆಸ್ಪತ್ರೆನೇ ಇಂಪ್ರೂವ್ ಮಾಡಿದೆ, ಎಷ್ಟೋ ಆಗುತ್ತೆ. ಅದು ಒಂದು ಸ್ವಲ್ಪ ಕತ್ತಲು ಕೋಣೆ ಆಗಿದೆ. ಸಂಡೂರು ಆಸ್ಪತ್ರೆ ಎಂಬುದು ಒಂದು ಕತ್ತಲು ಕೋಣೆ. ಆ ಕತ್ತಲು ಕೋಣೆಯಿಂದ ಹೊರಗೆ ಬಂದ್ಬಿಟ್ರೆ ಅವ್ನು ಸತ್ತೋಗ್ಬಿಡ್ತಾನೆ ಅಷ್ಟೇ. ಈ ಕತ್ತಲು ಕೋಣೆಯಿಂದ ಹೊರಗೆ ಬೆಳಕಿಗೆ ಬಂದ್ರೆ ಅವ್ನು ಸತ್ತ. ಯಾಕಂದ್ರೆ ಕತ್ತಲು ಕೋಣೆಗೆ ಹೋಗ್ಕರೇ ಹೋಗ್ಬಾರ್ದು, ಅದು ನಮ್ಮ ಆರೋಗ್ಯ ಕಾಪಾಡ್ತೇವೆ. ಇಲ್ಲಪ್ಪ ಅಂದರೆ ಬೇರೆ ಎಲ್ಲೋ ಪಬ್ಲಿಕ್ ಇದಿದೆ, ಸಾರ್ವಜನಿಕರು. ಇಲ್ಲಾಂದರೆ ಹೊಸಪೇಟೆ ಇದೆ. ಹೊಸಪೇಟೆ ಇವತ್ತು 150 ಬೆಡ್ ಆಸ್ಪತ್ರೆ, ಆಮೇಲೆ 200 ಬೆಡ್ ಆಸ್ಪತ್ರೆ ಇದೆ, ಆಮೇಲೆ 60 ಬೆಡ್ ಆಸ್ಪತ್ರೆ ಮಹಿಳೆಯರಿಗೋಸ್ಕರ ಇದೆ. ಅಂಥ ಸಂಡೂರಿನಲ್ಲಿ ನಮ್ಮಲ್ಲಿಲ್ಲ. ಇದೇ ಹೆರಿಗೆ ಆಸ್ಪತ್ರೆನೂ ಈಗ ಎಲ್ಲೇನೋ ಒಬ್ಬ ಹೆಣ್ಮಗಳು ರಾತ್ರಿ ಸಡನ್ನಾಗಿ ಹೆರಿಗೆ ಆಗ್ತಂದ್ರೆ ಆಕೆ ವಾಪಸ್ ಬರ್ತಾಳೆ ಅಂಬೋದು 100% ಸುಳ್ಳು. ಅದು ಯಾರೋ ಒಂದು ದೇವರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಇದ್ರು ಮಾತ್ರ ವಾಪಸ್ ಬರ್ತಾರೆ. ಯಾಕಂದ್ರೆ ಸಂಡೂರಿನಲ್ಲಿ ಆ ಟೈಪ್ ವಾತಾವರಣ ಹುಟ್ಟುಬಿಟ್ಟಿದೆ. ಯಾಕಂದ್ರೆ ಒಂದು ಆಸ್ಪತ್ರೆಗೆ ಹೋಯ್ತಂದ್ರೆ ಆ ಒಳಗಡೆ ಹೋಗ್ತಾನೆ ಕತ್ಲ ಕಾಣಿಸ್ತದೆ. ಈಗ ನಾವು ಸಾವು ಬರ್ತದ ಅಂತಂದ್ರೆ ಏನಾಗುತ್ತೆ, ಈಗ ಕಣ್ಣು ಮುಂದೆ ಎಲ್ಲ ಕಂತಾರೆ. ಸಂಡೂರು ಆಸ್ಪತ್ರೆಗೆ ಹೋಗ್ತಂದ್ರೆ ಎಲ್ಲ ಪ್ರತಿಯೊಂದು ಕ್ಷಣ ಕಣ್ಣು. ಯಾಕಂದ್ರೆ ಹುಟ್ಟಿದ್ರಿಂದ ನಾನು ಸಾಯಕತಿ ನಂಬೋದಕ್ಕೊಂದು ಕ್ಷಣ ಆ ಸಂಡೂರು ಆಸ್ಪತ್ರೆಗೆ ಅಂತಾರೆ. ಏನೇ ಮಾಡು, ಒಟ್ಟು 4 ಮಂದಿ ಜನಸಂಘ ಮಾಡ್ಬೇಕು. ಇವತ್ತು ಮನುಷ್ಯನ ಹುಟ್ಟು ಸಾವು ಮಧ್ಯೆ ಈ ಬದುಕಿನಾಗ ಒಂದು ಹೆಸರಂಬ ತರಬೇಕು ಅಂತೇಳಿ ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ಇಂಥವು ಮಾಡ್ರಿ ಅಂತೇಳಿ ಅವ್ರೇನು ಗೈಡ್ಲೈನ್ಸ್ ಬೆಳಿಗ್ಗೆ ಹೋಗಾರೆ ಹೇಳ್ತಾರೆ. ಇದು ವ್ಯವಸ್ಥೆ ಇಲ್ಲ, ಜನಗಳಿಗೆ ಏನೇನು ಮಾಡಿದರೆ ನೆನ್ಸಂಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಅವ್ರ ಮಾರ್ಗದರ್ಶನ ಮಾಡ್ತೀನಿ. ಹಲವಾರು ಬಾರಿ ನಮ್ಮ ಜನಪ್ರಿಯ ನಾಯಕರಾದ ತುಕಾರಾಮ್ ಸರ್ದು ಮತ್ತು MLA ಅನ್ನಪೂರ್ಣಕ್ಕನವ್ರಿಗೆ ಕೂಡ ಅನೇಕ ಮಾಹಿತಿಗಳು ಹೇಳಿ ನಮ್ಮ ಕಾಲೋನಿಗೆ ಆದಷ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಕುಡಿಯ ನೀರಿನ ವ್ಯವಸ್ಥೆ ಇರಲಿ, ಚರಂಡಿ ವ್ಯವಸ್ಥೆ ಇರಲಿ, ರಸ್ತೆಗಳ ಅಭಿವೃದ್ಧಿ ಅಂತೂ ಮಾಡಿದ್ದಾರೆ. ಆದರೆ ಈಗ ಆಸ್ಪತ್ರೆ ಒಂದು ವಿಷಯ ಬಂದಾಗ ನಾವು MLA ಸಾಹೇಬರಿಗೆ, ತುಕಾರಾಮ್ ಸಾರಿಗೆ ಕೈ ಮುಗಿದು ಕೇಳ್ತಿದ್ದೀನಿ. ನಾನು ಅವ್ರ ಪಕ್ಷದರೆ ಆಸ್ಪತ್ರೆ ವಿಷಯದಾಗ ಬಂದಾಗ ಆರೋಗ್ಯ ಭಾಳ ಮಂದಿ ಆಸ್ಪತ್ರೆಗೆ ಹೋದಾಗ ನಾನೇ ಕಣ್ಣಾರ ಒಂದಿಬ್ಬರನ್ನ ಕರ್ಕೊಂಡು ಹೋಗಿನಿ. ಹಾರ್ಟ್ ಅಟ್ಯಾಕ್ ಆಗಿತ್ತು. ಕರ್ಕೊಂಡು ಹೋದಲ್ಲಿ ಬದುಕಿದ್ರು ಕೂಡ ಇನ್ನಿಲ್ಲ, ತಗೊಂಡು ಹೋಗ್ರಿ ಅಂತ ಹೇಳ್ಯಾರೆ. ತಗೊಂಡು ಹೋದ ಬಳ್ಳಾರಿಗೆ ಹೋದ ಡೆತ್ ಆಗೈತೆ ಅಂತೇಳಿ. ಕೆಲವು ಇಲ್ಲೇ ಡೆತ್ ಆಗಿದ್ದನ್ನ ಜಲ್ದಿ ಅರ್ಜೆಂಟ್ ಹೋಗ್ರಿ ಅಂತೇಳಿ ಆಂಬುಲೆನ್ಸ್ನಾಗ ರಾತ್ರಿ 11 ಕಳಿಸಿದ್ದಾರೆ. ಅಲ್ಲಿ ಹೋದ್ಮೇಲೆ ಡೆತ್ ಆಗಿ ಅರ್ಧ ಗಂಟೆ ಅಂತಾರೆ. ಈ ಥರ ಬೇಜವಾಬ್ದಾರಿ ಆಸ್ಪತ್ರೆ ಇರ್ತೀವಿ. ಯಾಕಂದರೆ ಇವತ್ತು ಸಾವು ಒಂದ್ಸರಿ ಹೋದ್ಮೇಲೆ ಮತ್ತೆ ಬರೋಲ್ಲ.
ಇರೋದು ಇದ್ದಾಗೆ ಸಾವನ್ನ ಆರೋಗ್ಯ ಕಾಪಾಡಿಕೊಳ್ಳುವಂಥ ಒಳ್ಳೆ ಡಾಕ್ಟರ್ಸ್ನ ಒಳ್ಳೆ ಫೆಸಿಲಿಟಿನಾಗಲಿ ಹ್ಮ್. ಹಾಕಿದರೆ ನಾವು MLRಗೆ ಕೃತಜ್ಞತೆಗಳು ಹೇಳಿದೆ. ಏನೇ ವರ್ಕ್ ಮಾಡಿದ್ರೆ ಅವೇನು ಕಣಿ ಕಾಣಲ್ಲ. ಇವು ಆರೋಗ್ಯ ದೃಷ್ಟಿದ್ದು ಏನೈತಲ್ಲಿ ಮಾಡಿದರೆ ಮನುಷ್ಯ ಬದುಕಿದರೆ ಅದನ್ನು 100 ಸಲ ನೆನೆಸ್ತಾನೆ. ಅದಕ್ಕೋಗಿ ಆರೋಗ್ಯ ವಿಷಯದಾಗ ತಾವು ನಮ್ಮ ಸಂಡೂರು ತಾಲೂಕಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಲಿ MLA ಮೇಡಮ್ ಅನ್ನಪೂರ್ಣಾಕರ್ ಅವರ ಕೈ ಮುಗಿದು ಕೇಳ್ಕೊಳ್ತೀನಿ, ಆರೋಗ್ಯ ವಿಷಯದ ಮಾತ್ರ ಸ್ವಲ್ಪ ಕಾಳಜಿ ವಹಿಸಿ ಅದನ್ನು ಒಂದು ಸ್ವಲ್ಪ ಆಸ್ಪತ್ರೆ. ಯಾಕಂದರೆ ಹಳ್ಳಿಗಳು ನಮಗೆ ಜಗ್ಗಿದ್ದಾವೆ, ಭಾಳ ಬಡತನ ಕುಟುಂಬ ಇದೆ, ನಮ್ಮದು ಹಿಂದುಳಿದ ತಾಲೂಕಿದೆ. ಅದಕ್ಕೋಸ್ಕರ ಎಲ್ಲ ಹಳ್ಳಿ ಜನ ಬರ್ತಾರೆ, ಆರೋಗ್ಯ ವಿಷಯದಾಗ ಮಾಡಲಿ ಅಂತೇಳಿ ಅವರಿಗೆ ಮನವಿ ಪ್ರತಿ ಸಾರಿ ನಾನು ಮನವಿ ಮಾಡ್ತಾಯಿದ್ದೀನಿ. ಒಂದು ನೀರಿನ ವಿಷಯ ಆಗಲಿ ಆರೋಗ್ಯ ವಿಷಯದಾಗ ಮಾಡ್ರಿ ಅಂತೇಳಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಿದ್ದೀನಿ, ಲೆಟ್ರ್ ಮುಖಾಂತರ ಕೊಡ್ತಿದ್ದೀನಿ. ಅದ್ರ ಮುಂದೆ ಇವೆಲ್ಲ ಕಾರ್ಯಕ್ರಮಗಳು ಅವ್ರು ಮೇಡಮರು ಮಾಡಲಿ ಅಂತೇಳಿ ಅವ್ರಿಗೆ ಯಾವತ್ತು ಬೆನ್ನೆಲುಬಾಗಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಈಗೂ ಮಾಡ್ತೀವಿ, ಮುಂದಿನೂ ಮಾಡ್ತೀವಿ. ಯಾಕಂದರೆ ನಾವು ಅವ್ರನ್ನೇ ಗುಡ್ಸ್ಕೊಂಡು ಇದು ಮಾಡಿರೋದು. ಹಾಗಾಗಿ ಇಲ್ಲಿ ಕಾರ್ಯಕ್ರಮಗಳಿಗೆ ನಾವು ಯಾವಾಗನೂ ಹೋಗಲಿ, ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮದೀನಾ ಬಾಬಣ್ಣ ಅವ್ರು ಏನು ಸಹಾಯ ಮಾರ್ಗದರ್ಶನದಾಗೆ ನಾವು ಏನಿದ್ರು ಕೂಡ ನಾವು ಮುಂದೆ ಆಫೀಸ್ನಾಗ ಹೋಗಿ ಅವನ್ನೇ ಕೇಳಿ ಕೆಲಸಗಳಂತೂ ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮ ತಾಲೂಕನ್ನ ಮುಂದೆ ಒಳ್ಳೆ ಮಾದರಿ ಸಂಡೂರು ತಾಲೂಕಾಗಿ ಮಾಡ್ತಾರಂಬ ವಿಶ್ವಾಸ ಐತೆ. ಆಲ್ರೆಡಿ ಅನೇಕ ಜನ ಹೇಳ್ತಾರೆ ಆಗಿಲ್ಲ ಅಂತ. 60-70% ರಸ್ತೆ ಆಗಿದ್ದಾವೆ, ಅಭಿವೃದ್ಧಿ ಆಗಿದ್ದಾವೆ. ಶಿಕ್ಷಣದ ಕೂಡ ಇವತ್ತೇನು ಕೊರತೆ ಇಲ್ಲ. ಶಿಕ್ಷಣದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಯಾಕಂದರೆ ಇವತ್ತು ವಿದ್ಯೆ ಕಲ್ತ್ರೆ ನಾಳೆ ಮುಂದೆ ಹೋಗ್ಬೋದು, ಇಲ್ಲಾಂದರೆ ಕಷ್ಟ. ರೈತರದ್ದು ಈಗ ಆಲ್ರೆಡಿ ನೋಡ್ರಿ, ಮೊನ್ನೆ ಈರುಳ್ಳಿ ಬೆಳೆದಾಗ ಲಾಸ್ ಆಗಿದೆ. ಪಾಪ ರೈತರು ಗೋಳಾಟ ಆಗೈತೆ, ಬೆಳೀತಾರೆ ಆದರೂ ಕೂಡ ಬೆಲೆ ಇಲ್ಲ. ಅದನ್ನು ನಮ್ಮ ಶಾಸಕರಿಗೆ MLAರಿಗೆ ಏನು ಹೇಳಿ ಗೊತ್ತಾ, ಆದಷ್ಟು ಕೃಷಿ ಮಾರ್ಕೆಟನ್ನು ಮಾಡ್ಕೊಂಡು ರೈತರನ್ನ ಬೇರೆ ಕಡೆ ಕಡಿಮೆ ರೇಟಿಗೆ ಅರ್ಧ ರೇಟಿಗೆ ಕೇಳ್ಕೊಂಡು ಮನೆ ಉಳ್ಳಾಗಡ್ಡೆ ಅದಕ್ಕೆ ಹೇಳ್ತಾರೆ 300-400 ಪ್ಯಾಕೆಟ್. ಅವ್ರು ಒಂದು 2 ದಿನ ಕೂಲಿದ್ರು ಪರ್ವತ್ತಿಲ್ಲ, ಹಂಗಾಗುತ್ತೆ. ಆ ಥರ ಇಲ್ಲೇ ಮಾಡಿ ನಿಗದಿತ ಬೆಲೆಗೆ ಅದನ್ನು ಖರೀದಿ ಮಾಡ್ಕೊಂಡು ರೈತರು, ಯಾಕಂದರೆ ನಮ್ಮ ಬೆನ್ನೆಲುಬು ಅಂತೀವಿ, ಬೆನ್ನೆಲುಬೇ ಇರಲಿದ್ರೆ ನಾವು ಬದುಕಂಗಿಲ್ಲ. ಯಾಕಂದರೆ ಅವರು ರೈತ ದುಡ್ಲಿದ್ರೆ ಇವತ್ತು ನಾವು ಬದರಂಗಿಲ್ಲ, ಆರೋಗ್ಯವಾಗಿಲ್ಲ. ಯಾಕಂದ್ರೆ ಕೂಳು ಮುಖ್ಯ, ದೇಹಕ್ಕೆ ಅನ್ನ ಕೂಳು ಎಲ್ಲ ಬೇಕಾಗ್ತದೆ. ಅದು ಮಾಡೋದೇ ರೈತರನ್ನ. ಫಸ್ಟ್ ನಾವು ಅವರಿಗೆ ಏನೇ ಕಾರ್ಯಕ್ರಮ ಇರಲಿ ರೈತರನ್ನ ಅಭಿನಂದನೆ ಮಾಡಬೇಕು. ರೈತರ ಬೆಂಬಲ ಸಿಕ್ಕರೆ ಸಾಕು. ಇವತ್ತು ಅನೇಕ ರೈತರುಗಳು ಸಾಲಕ್ಕೆ ಸಂಕಷ್ಟದಾಗ ಭೂಮಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡೋ ಕಾರಣ ಏನು ಗೊತ್ತಾ, ನಿಗದಿತ ಬೆಲೆ ಇಲ್ಲ. ಹಾಗಾಗಿ ಇಲ್ಲೇ ಕೃಷಿ ನಮಗೆ ಕೊಟ್ಟೂರು ಹೋಗ್ಬೇಕು, ಇಲ್ಲ ಬಳ್ಳಾರಿ ಹೋಗ್ಬೇಕು, ಇಲ್ಲಾಂದರೆ ಬೇರೆ ಕಡೆಗೆ ಹೋಗ್ಬೇಕು. ಹಾಗಾಗಿ ನಮಗೆ ಸಾಹೇಬ್ರ ಹತ್ರ ಒಂದು ಹೇಳ್ತೀನಿ, ಕೃಷಿ ಮಾರುಕಟ್ಟೆ ಇಲ್ಲೇ ಮಾಡಿದೆ, ಇಲ್ಲೇ ಖರೀದಿ ಮಾಡೋ ವ್ಯವಸ್ಥೆ ಮಾಡಿಬಿಟ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ ಅಂತೇಳಿ ಹೇಳ್ತಾ ನಾನು ಹಲವು ಬಾರಿ ಜಗ್ಗಿ ನೆನೆಸೋದ್ರೆ ನಮ್ಮ ಮದೀನಾ ಬಾಬಣ್ಣವ್ರಿಗೆ. ಯಾಕಂದರೆ ದೊಡ್ಡವ್ರು ದೊಡ್ಡ ಲೆಕ್ಕದಾಗಿದ್ದಾಗ ಇಲ್ಲಿ ಸಣ್ಣವ್ರು ಎಲ್ಲಿ ಹೋಗ್ತವೆ ಏನು ಗೊತ್ತಿಲ್ಲ. ಪ್ರತಿಯೊಂದು ಯಾರೇ ಬರಲಿ ಇಲ್ಲ ಅಮ್ಮಂಗಿಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅರ್ಧ ಹೆಸರು ಕೂಡ ಆಗಿದೆ. ಆದರೆ ಏನು ಹೇಳ್ತಾರೆ ಗೊತ್ತಾ, ನಾನು ಮಾಡಿನಂತ ಕೂಡ ಹೇಳಲ್ಲ. ಡಣಿ ಎಲ್ಲದಿ ಬಾ ಅಂತ ಕರಿತಾರೆ, ನನಗೆ ಡಣಿ ಅಂತ ಕರಿತಾರೆ ಅವ್ರು. ಯಾಕಂದ್ರೆ ನಮಗಿಂತ ದೊಡ್ಡವರು. ಅದು ಕೂಡ ನಾವೇನು ಸಣ್ಣ ಇದ್ರೆ ಕೂಡ ಬಂದ ನಮ್ಮ ಡಣಿಗೆ ಕರಿ ಅಂತಾರೆ. ಏನು ಗೊತ್ತಾ, ಕೊಟ್ಟಿದ್ದು ಗೊತ್ತಾಗ್ಬಾರ್ದು, ಅದಕ್ಕೆ ಬಾ ಅಂತಾರೆ, ಮುಚ್ಚಿಟ್ಕೊಂಡು ಹಂಗೆ ಕೊಡ್ತಾರೆ. ಯಾರಿಗೇನ ಕೇಳಿ ಮದೀನಾ ಬಾಬನ ಇಂಥ ಸಹಾಯ ಮಾಡಿದ್ರು ಅಂತಾರೆ. ಅದಕ್ಕೆ ಅವರಿಗೆ ಆರೋಗ್ಯವಾಗಿರಲಿ, 100 ವರ್ಷ ಬಾಳ್ ಅಂತೇಳಿ ಹೀಗೆ ಸಹಾಯ ಮಾಡ್ಕೊಂತ ಮುಂದೊಂದು ದಿನ ಅವರು ದೊಡ್ಡ ರಾಜಕಾರಣಿಯನ್ನ ಆಗಲಿ, ದೊಡ್ಡ ಶ್ರೀಮಂತರಾಗಲಿ, ಆರೋಗ್ಯದಾಗಿದ್ದು ಹೀಗೆ ಕಾಪಾಡಲಿ ಅಂತೇಳಿ ನಾನು ಈಗೂ ಹಲವು ಬಾರಿ ಎಲ್ಲ ದೇವರಿಗೆ